ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾನು ದೇವರಾಜ್, ನೀವು ನೋಡ್ತಿದ್ದೀರಾ ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಈಗ ಒಂದು ಹೊಸ ಅಪ್ಡೇಟ್ಸ್ ಬಂತು. ಏನು ಅಂದರೆ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ 1ರ ಫಲಿತಾಂಶ ನಾಳೆ ಬರ್ತದೆ ಅನ್ನುವಂಥ ಒಂದು ಮಾಧ್ಯಮ ಪ್ರಕಟಣೆ ಇದೊಂದು ವೈರಲ್ ಆಗ್ತಿದೆ. ಇದು ನಿಜನಾ? ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದು ಎಷ್ಟೊತ್ತಿಗೆ ರಿಸಲ್ಟ್ ಬರ್ಬೋದು ಮತ್ತು ಯಾವ ವೆಬ್ಸೈಟ್ನಲ್ಲಿ ಬರುತ್ತೆ ಮತ್ತು ಇದು ನಿಜನಾ ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹೌದು, ಇದು ನಿಜ. ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ, ಅವರೇ ಈ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಮಾರ್ಚ್ 2025ರ ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ದಿನಾಂಕ ಅಂದರೆ ಈಗಾಗಲೇ ನಿಮಗೆ ಪರೀಕ್ಷೆ ನಡೆದಿತ್ತು. ಏನು 1ರಿಂದ 20ನೇ ತಾರೀಕುವರೆಗೂ ಪರೀಕ್ಷೆ ನಡೆದಿತ್ತು. ಆ ಎಲ್ಲ ವಿಷಯಗಳ ಮೌಲ್ಯಮಾಪನ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶವನ್ನು ಅಂದರೆ ಅದರ ಪ್ರಕಟಿಸುವಂಥ ದಿನಾಂಕ ಅಂದರೆ 8ನೇ ತಾರೀಕು ಅಂದರೆ ನಾಳೆ ಮಧ್ಯಾಹ್ನ 12:30ಕ್ಕೆ ಅಂತ ಹೇಳಿದ್ದಾರೆ. 12:30ಕ್ಕೆ ಇವರೊಂದು ಪ್ರೆಸ್ ಮೀಟ್ ಆಗುತ್ತೆ. ಆದ ನಂತರ 1:15 ಸುಮಾರಿಗೆ 1:15 ನಂತರ ನೀವು ಅದನ್ನ ವೀಕ್ಷಿಸ್ಬೋದು ಅಂತ ಹೇಳಿದ್ದಾರೆ. ವೆಬ್ಸೈಟ್ನ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, karrizalt.nic.in. ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಇರುತ್ತೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ರೋಲ್ ನಂಬರನ್ನು ಎಂಟರ್ ಮಾಡಿ, ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ಕೇಳಿದರೆ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಅಂದರೆ 1:15 ಸುಮಾರಿಗೆ ಸ್ವಲ್ಪ ಸರ್ವರ್ ಬ್ಯುಸಿಯಾಗಿ ರಿಸಲ್ಟ್ ಬರದೇ ಇರ್ಬೋದು. ಸೊ ಗಲಿಬಿಲಿ ಆಗೋದು ಬೇಡ. ಕೆಲವೊಂದು ರಿಸಲ್ಟ್ ಬಂದು ಕೆಲವೊಂದು ಸ್ಟಾಪ್ ಆಗ್ಬೋದು, ಸರ್ವರ್ ಬ್ಯುಸಿ ಆಗ್ಬೋದು. ಸೊ ಸ್ವಲ್ಪ ಟೈಮ್ ತಗೊಂಡು ರಿಸಲ್ಟ್ ನೋಡಿ, ಯಾವುದೇ ಕಾರಣಕ್ಕೂ ಗಲಿಬಿಲಿಗೆ ಈಡಾಗಬೇಡಿ. ಸೊ ಆರಾಮಾಗಿ ನೋಡಿ, 1:15 ನಂತರ ನೀವು ಚೆಕ್ ಮಾಡ್ಬೋದು ಅಂತ ಹೇಳಿದರೆ. ಇವರ ಒಂದು 12:00ವರೆಗೆ ಪ್ರೆಸ್ ಮೀಟ್ ಆಗುತ್ತೆ. ಸೊ ನಮ್ಮ ಶಿಕ್ಷಣ ಸಚಿವರು ಏನಿದ್ದಾರೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಆನಂತರವಾಗಿ ರಿಸಲ್ಟನ್ನು ಅವರು ಅಪ್ಲೋಡ್ ಮಾಡಿರ್ತಾರೆ. ಸೊ ಆನಂತರ ನಿಮಗೆ ಪಬ್ಲಿಷ್ ಮಾಡ್ತಾರೆ. ಪಬ್ಲಿಷ್ ಮಾಡಿದ ನಂತರ 12:00ವರೆಗೆ ಪ್ರೆಸ್ ಮೀಟ್ ಆಗುತ್ತೆ. 1:15 ನಂತರ ನಿಮಗೆ ರಿಸಲ್ಟನ್ನು ವೀಕ್ಷಿಸ್ಬೋದು. ಸೊ ಆರಾಮಾಗಿ ಕೂಲಾಗಿ ರಿಸಲ್ಟ್ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಇದು ಪರೀಕ್ಷೆ 1ರ ರಿಸಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಪರೀಕ್ಷೆ 2 ಇರುತ್ತೆ. ನಿಮಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಪರೀಕ್ಷೆ 2ಕ್ಕೂ ನೀವು ಅಟೆಂಡ್ ಆಗ್ಬೋದು. ನಂತರ 3 ಅಟೆಂಪ್ಟ್ಗಳಿರುತ್ತೆ, ಅದಕ್ಕೂ ನೀವು ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಅವರ ಒಂದು ಏನು ಪ್ರೆಸ್ ಮೀಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜೊತೆಗೆ ನೆಕ್ಸ್ಟ್ ನೀವು ಈಗ ದ್ವಿತೀಯ ಪಿ ಯು ಸಿ ನಂತರ ನೀವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ನಮ್ಮ ಮುಂದಿನ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಸೊ ಅದನ್ನೆಲ್ಲ ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ವೀಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್.